ವೆಲ್ಕಮ್ ಟು ಎ ಟು ವಿ ಚಿಗುರು ವ್ಲಾಗ್ಸ್. ಇವತ್ತಿನ ರೆಸಿಪಿ ಬಂದು ರಾಜ್ಮಾ ಕರಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇಲ್ಲಿ ತಟ್ಟೆಯಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಒಂದು ಬೇ ಲೀಫು, ಒಂದು ಪಲಾವ್ ಎಲೆನ ರಾಜ್ಮಾ ಇಟ್ಕೊಂಡಿರ್ತೀವಲ್ಲ ಕುಕ್ಕರಲ್ಲಿ ಅದಕ್ಕೆ ಹಾಕಿ ಸಾಲ್ಟ್ ಹಾಕಿ ಕೂಗಿಸ್ಕೋಬೇಕು. ಇದನ್ನು 4-5 ವಿಷಿಲ್ವರೆಗೂ ಲೋ ಫ್ಲೇಮಲ್ಲಿ ಕೂಗಿಸ್ಕೋಬೇಕು, ಚೆನ್ನಾಗಿ ಬೇಯಿಸ್ಕೋಬೇಕು. ಸೊ ಇಲ್ಲಿ ಮಸಾಲೆ ಪೇಸ್ಟಿಗೆ ಟೊಮ್ಯಾಟೊ ಮತ್ತು ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಇದು ಒಗ್ಗರಣೆಗೆ ಮಸಾಲೆ ಪೇಸ್ಟು. ಟೊಮೆಟೊ ನೀವು ಬೇಕು ಅಂದರೆ ಜಾಸ್ತಿನೂ ಹಾಕೋಬೋದು. ಇದು ಪ್ಲೇಟಲ್ಲಿ ಈರುಳ್ಳಿ, ಜೀರಿಗೆ, ಚಕ್ಕೆ, ಲವಂಗ, ಪಲಾವ್ ಎಲೆ ಮತ್ತು ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ ಇದು ಫ್ರೈ ಮಾಡೋಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಸೊ ಇದು ಕುಕ್ಕರು ಕೂಗಕ್ಕೆ ಇಟ್ಟಿದ್ದೀನಿ. 4 ವಿಷಲ್ ಬರೋವರೆಗೂ ಬೇಯಿಸ್ಕೋಬೇಕು. ಸೊ ಬೆಂದಾದಮೇಲೆ ಈ ಕಡೆ ಇನ್ನೊಂದು ಕಡೆ ಕಡಾಯಿ ಇಟ್ಕೊಂಡು ಎಣ್ಣೆ ಹಾಕೋಬೇಕು. ಒಂದು 3-4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ್ಮೇಲೆ ಒಂದು ಪಲಾವ್ ಎಲೆ, 1 ಸ್ಪೂನಷ್ಟು ಜೀರಿಗೆ, 2 ಲವಂಗ, 1 ಚಕ್ಕೆ ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆಗಿದ ಮೇಲೆ ಇದಕ್ಕೆ ನಾವು ಇಂಗ್ರೀಡಿಯೆಂಟ್ಸ್ ಎತ್ತಿಟ್ಕೊಂಡಿದ್ವಲ್ಲ ಫ್ರೈ ಮಾಡೋಕ್ಕೆ, ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು. ಸೊ ಫಸ್ಟು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಈರುಳ್ಳಿ ಬಂದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಬೇಯಿಸ್ಕೋಬೇಕು, ಫ್ರೈ ಮಾಡ್ಕೋಬೇಕು. ಇದು ಚೆನ್ನಾಗಿ ಫ್ರೈ ಆದಮೇಲೆ ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ, ಈರುಳ್ಳಿ, ಟೊಮ್ಯಾಟೊ, ಹಸಿರು ಮೆಣಸಿನ್ಕಾಯಿ 2, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದನ್ನೆಲ್ಲ ಬೇಕಾದ್ರೆ ನೀವು ಶುಂಠಿ ಬೆಳ್ಳುಳ್ಳಿ ಬೇಡ ಅಂದರೆ ಸಪ್ರೇಟಾಗಿ ಒಂದು ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ ಹಾಕಿ ರುಬ್ಕೋಬೋದು. ಸೊ ಈ ಥರ ಚೆನ್ನಾಗಿ ರುಬ್ಬಿರೋ ಮಸಾಲೆನ ಇದಕ್ಕೆ ಹಾಕಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ಸಾಲ್ಟ್ ಹಾಕೋತಾ ಇದ್ದೀನಿ. ಇದಾದಮೇಲೆ ಇಲ್ಲಿ ನಾನು ಎಲ್ಲ ಥರದ ಮಸಾಲೆ, ಧನಿಯಾ ಪೌಡರು, ಅರಿಶಿನ ಪುಡಿ, ಖಾರದ ಪುಡಿ, ಗರಂ ಮಸಾಲೆ, ಸ್ವಲ್ಪ ಸಾಂಬಾರು ಪುಡಿ, ಕಸೂರಿ ಮೇಥಿ ಎಲ್ಲನೂ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಈಗ ಹಾಕಬೇಕು. ಮಸಾಲೆ ಎಣ್ಣೆ ಎಲ್ಲ ಬಿಟ್ಟ ಮೇಲೆ ಈ ಮಸಾಲೆ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಸೊ ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ಈಗ ಟೊಮ್ಯಾಟೊ ಇತ್ತಲ್ವ, ಟೊಮ್ಯಾಟೊ ಹಾಕಿ ಫ್ರೈ ಮಾಡ್ಕೋಬೇಕು. ಸೊ ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ಕೊತ್ತಂಬರಿ ಸೊಪ್ಪು ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಸ್ವಲ್ಪ ಹೊತ್ತು ಅದನ್ನು ಫ್ರೈ ಮಾಡಬೇಕು. ಇದು ಎಷ್ಟು ಫ್ರೈ ಮಾಡ್ತೀವೋ ನಾವು ಅಷ್ಟು ಗ್ರೇವಿ ಹಸಿ ಹೊಡಿಯೋದಿಲ್ಲ, ಅದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಚಪಾತಿಗೆ, ರೈಸ್ ಅಂದರೆ ಜೀರಾ ರೈಸು ಆ ಥರ ರೈಸ್ ಮಾಡಿಕೊಂಡ್ರೆ ರಾಜ್ಮಾಗೆ ತುಂಬ ಸಕ್ಕತ್ತಾಗಿರುತ್ತೆ. ಸೊ ನೋಡಿ, ಈ ಥರ ಬೆಂದಿರಬೇಕು, ಚೆನ್ನಾಗಿ ನುಣ್ಣಗಾಗಿರಬೇಕು ರಾಜ್ಮಾ. ಸೊ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಬೇಯಿಸಿಟ್ಕೊಂಡಿದ್ವಲ್ಲ ನಾವು ರಾಜ್ಮಾನ, ಅದನ್ನು ನೀರು ನಿಮ್ಗೆ ನೋಡ್ಕೊಂಡು ಕನ್ಸಿಸ್ಟೆನ್ಸಿ ಹಾಕ್ಕೊಳ್ಳಿ. ತುಂಬ ಗ್ರೇವಿ ಗಟ್ಟಿಯಾಗಿ ಬೇಕು ಅಂದರೆ ಈಗ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ಗಟ್ಟಿಯಾಗಬೇಕು ಅಂದರೆ ನೀರು ಕಮ್ಮಿ ಇಟ್ಕೊಳ್ಳಿ. ಸ್ವಲ್ಪ ತೆಳ್ಳಕ್ಕಿರಬೇಕು, ರೈಸ್ಗೆಲ್ಲ ಬೇಕು ಅಂದರೆ ನೀರು ಸ್ವಲ್ಪ ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ತುಂಬ ತೀರಾ ಗಟ್ಟಿಯಾಗೂ ಮಾಡ್ಕೊಂಡಿಲ್ಲ, ತೆಳ್ಳಕ್ಕೆ ಮಾಡ್ಕೊಂಡಿದ್ದೀನಿ. ಇದು ಕುದಿಸ್ತಾ ಫುಲ್ಲು ಗಟ್ಟಿ ಆಗುತ್ತೆ. ಸೊ ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ಹಾಕಿ ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ. ನೀವು ಈ ಸ್ಟೇಜಲ್ಲಿ ಸಾಲ್ಟ್ ನೋಡಿಕೊಂಡು ಬೇಕಿದ್ರೆ ಸಾಲ್ಟ್ ಹಾಕ್ಕೋಬೋದು. ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಜೀರಾ ರೈಸ್ ಮಾಡಿದ್ದೆ. ಸೊ ತುಂಬ ಟೇಸ್ಟಿಯಾಗಿ ಬಂದಿತ್ತು.
ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ಲಿಡ್ ಕ್ಲೋಸ್ ಮಾಡಿ. ಈಗ ನಾನು ಸಾಲ್ಟ್ ನೋಡಿದೆ ತುಂಬ ಕಮ್ಮಿ ಇತ್ತು, ಸೊ ಇನ್ನೊಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡೆ. ನೀವು ರಾಜ್ಮಾ ಬೇಯಿಸುವಾಗೂ ಸಾಲ್ಟ್ ಹಾಕೋತೀರಾ, ಪ್ಲಸ್ ಗೊಜ್ಜಿಗೂ ಸಾಲ್ಟ್ ಹಾಕಿರ್ತೀರಲ್ಲ, ನೋಡಿಕೊಂಡು ಇನ್ನೂ ಬೇಕು ಅಂದರೆ ಹಾಕ್ಕೊಳ್ಳಿ. ಸೊ ಈಗ ಇದು ರಾಜ್ಮಾ ಕರಿ ರೆಡಿ ಆಗಿದೆ. ಸೊ ಫುಲ್ ಕುದೀತಾ ಇದೆ. ಇದನ್ನು ನಾನು ನೋಡಿ ಈ ಥರ ತಿಕ್ನೆಸ್ ಬಂದರೆ ಸಾಕು. ಸೊ ಇದಕ್ಕೆ ನಾನು ಕಾಂಬಿನೇಷನ್ ಆಗಿ ಜೀರಾ ರೈಸ್ ಮಾಡಿದೆ, ತುಂಬ ಟೇಸ್ಟಿಯಾಗಿತ್ತು. ರೈಸ್ ಉಳಿದಿತ್ತು, ಸೊ ಅದಕ್ಕೇ ನಾನು ಜೀರಾ ರೈಸ್ ಮಾಡಿಕೊಂಡೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್, ಕಮೆಂಟ್, ಶೇರ್ ಮಾಡಿ.